ಸುಮಾರು 20 ವರ್ಷದಿಂದ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇರಲಿಲ್ಲ. ಜನರಿಗೋಸ್ಕರನೇ ನಿಂತಿರೋ ಶಾಸಕ ಯಾರಾದರೂ ಇದ್ದಾರೆ ಅಂತಂದರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಾರೆ. ರಾಜ್ಯದಲ್ಲೇ ವಿನೂತನ ವಿಭಿನ್ನ ಮಾತುಗಾರಿಕೆಗೆ ಕೆಲಸ ಕಾರ್ಯಗಳಿಂದ ಜನ ಮನ್ನಣೆ ಗಳಿಸಿರುವ ಜನಪ್ರಿಯ ರಾಜಕಾರಣಿ. ಬಡವರಂದ್ರೆ ಪಂಚಪ್ರಾಣ. ತಾನು ಬೆಳೆದ ಊರಿಗೆ ತಾಲೂಕಿಗೆ ಅಭಿವೃದ್ಧಿ ಮಾಡಿ ತೋರಿಸಬೇಕು, ಹಣ ಬೇಡ ಜನ ಚೆನ್ನಾಗಿರಬೇಕೆನ್ನುವ ವ್ಯಕ್ತಿತ್ವ ಉಳ್ಳ ಯುವ ರಾಜಕಾರಣಿ. ಈಗಾಗಲೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬಟ್ಟೆ ವಿತರಣೆ, ಸ್ಕಾಲರ್ಶಿಪ್, ಸಹಾಯ ಹಸ್ತ ಮಾಡಿರುವ ಶಾಸಕರು ಪ್ರತಿ ಹಳ್ಳಿಗೂ ತೆರಳಿ ಅಧಿಕಾರಿಗಳ ಜೊತೆ ಮನೆಯ ಬಾಗಿಲಲ್ಲೇ ಪರಿಹಾರ ನೀಡುವ ಕೆಲಸ ಮಾಡಿ ಎನಿಸಿಕೊಂಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿಹಳ್ಳಿ ಗ್ರಾಮ ಮತ್ತು ಅರೂರು ಪಂಚಾಯಿತಿ ವ್ಯಾಪ್ತಿಯ ಕಮ್ಮಗಾನಹಳ್ಳಿ ಗ್ರಾಮಸ್ಥರು ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದರು. ಅದರಂತೆ ನುಡಿದಂತೆ ನಡೆದ ಶಾಸಕ ಪ್ರದೀಪ್ ಈಶ್ವರ್ ರೆಡ್ಡಿಹಳ್ಳಿ ಗ್ರಾಮಕ್ಕೆ ಸಿಸಿ ರಸ್ತೆ ಮತ್ತು ಚರಂಡಿಗೆ 23 ಲಕ್ಷ, ಕಮ್ಮಗಾನಹಳ್ಳಿ ಗ್ರಾಮಕ್ಕೆ ಸಿಸಿ ರಸ್ತೆಗೆ 85 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇದು ಕಮ್ಮಗಾನಹಳ್ಳಿ, ಇವತ್ತು ಇಲ್ಲಿ 85 ಲಕ್ಷ ಕ್ರಾಶಿಂದ ಊರಿಗೆ. ನಾನು ಚಿಕ್ಕ ವಯಸ್ಸಿದ್ದಾಗ ಈ ಊರಿಗೆ ರಸ್ತೆ ಆಗಿದ್ದು. ಮುತ್ತುಗದಳ್ಳಿಗೂ ಅಷ್ಟೇ ಸರಿಯಾಗಿ ರಸ್ತೆ ಇರಲಿಲ್ಲ. ಅಲ್ಲಿ ರೆಡ್ಡಹಳ್ಳಿ ಅಂತ ಅಲ್ಲೊಂದು 24 ಲಕ್ಷದ ಕಾಮಗಾರಿ, ಇಲ್ಲೊಂದು 85 ಲಕ್ಷದ ಕಾಮಗಾರಿ ಉದ್ಘಾಟನೆ ಮಾಡ್ತಿದ್ದೀನಿ. ಕಾಕಲ್ ಚಿಂತೆದು ನಾಳಿದ್ದು ಮಾಡ್ತಾಯಿದ್ದೀವಿ. ನಮ್ಮೂರಿಗೆ ನಮ್ಮ ಶಾಸಕ 43 ಹಳ್ಳಿಯನ್ನು ಮುಗೀತು. ಈಗ ಮುಂದಿನ ವಾರದಲ್ಲಿ 15 ಹಳ್ಳಿ ಮಂಚನಹಳ್ಳಿ ಕಡೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈ ಕಡೆ ಈಗ ಆಗಿರೋದೆಲ್ಲ ರಿಸಾಲ್ವ್ ಮಾಡಿ ಒಂದು 100 ಹಳ್ಳಿ ಆದರೆ ಅದ್ರ ಇಂಪ್ಯಾಕ್ಟ್ ಏನು ಅಂತ ನಿಮ್ಗೊಂದು ಪುಸ್ತಕದ ರೂಪದಲ್ಲಿ ಪ್ರಕಟಿಸ್ತೀನಿ. ಜನಕ್ಕೆ ಸ್ಪಂದಿಸ್ತಿದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಬಯಸ್ತಿದ್ದೀವಿ. ಎಸ್, ಹಂಗೆ ಅಂತಲ್ಲ, ಇದು ಹಳ್ಳಿಗಳಿಗೆ ಹೋದಾಗ ಗೊತ್ತಾಗುತ್ತೆ. ನೋಡಿ ಬ್ರದರ್, ಎಷ್ಟೋ ಹಳ್ಳಿಗಳಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಹಳ್ಳಿಗಳಿಗೆ ಹೋದ್ಮೇಲೆ ಒಂದು 300 ಜನಕ್ಕೆ ಪೆನ್ಷನ್ ಬರೋಂಗೆ ಮಾಡಿದ್ದೀನಿ. ನಾನು ಹಳ್ಳಿಗೆ ಹೋಗಲಿಲ್ಲ ಅಂದರೆ ಅದು ಆಗ್ತಾನೆ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಬರೋಕ್ಕಾಗ್ತಿರಲ್ಲ, ಏನೋ ತಮ್ಮ ಪ್ರಾಬ್ಲಮ್ಮು ಅಂತಾರೆ, ಇದಂತಾರೆ. ಈಗ ನೋಡಿ, ಒಬ್ಬ ಅಜ್ಜಾಗೆ 85-90 ವರ್ಷ ಆಗಿದೆ, ತಮ್ಮ ಬಿಟ್ಟರೆ ತೊಗೊತಾ ಇಲ್ಲ. ಇಲ್ಲಿ 2-3 ಸಲ ಹೋಗಿದ್ರು. ಈಗ ಅವ್ರನ್ನ ಖನಿಜ ಭವನಕ್ಕೆ ಕಳಿಸ್ಬೇಕು. ನಾಳಿದ್ದಲ್ಲಿ ಅವ್ರನ್ನ ಖನಿಜ ಭವನಕ್ಕೆ ನಮ್ಮ ಹುಡುಗರು ಕರ್ಕೊಂಡೋಗಿ ಅಲ್ಲೊಂದು ಸರ್ಟಿಫಿಕೇಟ್ ಮಾಡಿಸಿ ತೊಗೊಂಬಂದು ತಹಸೀಲ್ದಾರ್ ಕೊಟ್ಟು ಅವ್ರಿಗೆ 1200 ರೂಪಾಯಿ ಬರೋಂಗೆ ಮಾಡ್ತೀವಿ. ನಾನು ಹಳ್ಳಿಗೆ ಹೋಗಲಿಲ್ಲ ಅಂದರೆ ಇವೆಲ್ಲ ನನ್ನ ಗಮನಕ್ಕೆ ಹೆಂಗೆ ಬರೋದು? ಸಿದ್ಧಗಾನಹಳ್ಳಿಗೆ ಇದುವರೆಗೂ ಬಸ್ಸೇ ಹೋಗ್ತಾ ಇಲ್ಲ, ತಿರುಗಿಸ್ಕೊಳ್ಳೋಕೆ ಜಾಗ ಇಲ್ಲ ಅಂತ. ನೆನ್ನೆ ರಾತ್ರಿ KSRTC ಕಮಿಷನರು ಎಲ್ಲರೂ ನೆನ್ನೆ ರಾತ್ರಿ ವಿಸಿಟ್ ಮಾಡಿ ಇವತ್ತಿಂದ ಅವ್ರಿಗೆ ಬಸ್ ಕಳಿಸ್ತಾ ಇದ್ದೀನಿ. ಸೊ ಹಳ್ಳಿಗಳಿಗೆ ಹೋದಾಗ ನಿಜವಾದ ಸಮಸ್ಯೆ ಗಮನಕ್ಕೆ ಬರುತ್ತೆ, ಸಾಲ್ವ್ ಮಾಡ್ತೀವಿ ಸರ್. ಇದು ಅಹವಾಲು ಯಾವ ರೀತಿ ನಿಮಗೆ ಬಂತು? ಅಲ್ಲ, ಇನ್ನು ನಾನು ಅಧಿಕಾರಿಗಳ ಜೊತೆ ಈ ಊರಿಗೆ ಬಂದಿಲ್ಲ. ಅತಿ ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆ ಬರ್ತೀನಿ. ಆವಾಗ ಪ್ರತಿಯೊಂದು ಸಮಸ್ಯೆನೂ ಕೇಳ್ತೀನಿ. ಬಡವ್ರ ಪರ ನಿಲ್ತೀವಿ ಸರ್. ಇನ್ನು ಕಮ್ಮಗಾನಹಳ್ಳಿ ಮತ್ತು ರೆಡ್ಡಿಹಳ್ಳಿ ಗ್ರಾಮಸ್ಥರು ಸುಸಜ್ಜಿತವಾದ ರಸ್ತೆಗಳಿಲ್ಲದೆ ಗ್ರಾಮಸ್ಥರು, ವಿದ್ಯಾರ್ಥಿಗಳು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದರು. 2 ದಶಕಗಳಿಂದ ರಸ್ತೆ ನೋಡದ ಗ್ರಾಮಸ್ಥರು ಶಾಸಕ ಪ್ರದೀಪ್ ಈಶ್ವರ್ ಬಳಿ ಹೋಗಿ ಕೇಳಿದಾಗ ಅನುದಾನ ಬಿಡುಗಡೆ ಮಾಡಿಸಿ ಕೊಡುವುದಾಗಿ ಭರವಸೆ ನೀಡಿದ್ದರು. ಅದರಂತೆ 2 ಗ್ರಾಮಕ್ಕೆ ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಮಾಡಿಸಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿರುವುದಕ್ಕೆ ಗ್ರಾಮಸ್ಥರು ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 20 ವರ್ಷದಿಂದ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇರಲಿಲ್ಲ. ನಮ್ಮೂರು ಕಮ್ಮಗಾನಹಳ್ಳಿ. ನನ್ನ ಹೆಸರು ಭಾಸ್ಕರ್ ಅಂತ. ಸುಮಾರು 20 ವರ್ಷದಿಂದ ನಮ್ಮೂರಿಗೆ ರೋಡ್ ಇರಲಿಲ್ಲ. ಈಗ ಪ್ರದೀಪ್ ಈಶ್ವರ್ ಸರ್ ಗೆದ್ದಾದ್ಮೇಲೆ ಮಾತು ಕೊಟ್ಟಂತೆ ನಮ್ಮೂರಿಗೆ ರಸ್ತೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಇವತ್ತು. ಅದೇ ರೀತಿ ವಾಟರ್ ಫಿಲ್ಟ್ರು ಇಲ್ಲ ನಮ್ಮೂರಿಗೆ. ಅದನ್ನು ಕೇಳಿದ್ರೆ ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ನಿಮ್ಮೂರಿಗೆ ಗುದ್ದಲಿ ಪೂಜೆ ವಾಟರ್ ಫಿಲ್ಟರ್ದು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನುಡಿದಂತೆ ನಡೆಯುವ MLA ಯಾರಾದರೂ ಇದ್ದಾರೆ ಕರ್ನಾಟಕದಲ್ಲಿ ಅಂತಂದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 20 ವರ್ಷದಿಂದ ಬಾಧೆ ಬೀಳ್ತಿದ್ವಿ. ಈ ರೋಡ್ ಕೆಟ್ಟೋಗ್ಬಿಟ್ಟು 20 ವರ್ಷ ಆಯಿತು. 20 ವರ್ಷದಿಂದ ಸುಮಾರು ಜನ ಬಿದ್ದೋಗ್ತಿದ್ರು. ಗಾಡಿಯಲ್ಲಿ ಬರೋರೆಲ್ಲ ತುಂಬ ಬಿದ್ದೋಗಿ ಜಾಸ್ತಿ ಅವಸ್ಥೆಗಳು ಪಟ್ಟಿದ್ದಾರೆ. ನಾವು MLA ಅವರು ಗೆದ್ದಿದ ತಕ್ಷಣ ಹೋಗಿ ಮನವಿ ಕೊಟ್ಟಾಗ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 85 ಲಕ್ಷ ವರ್ಕ್ ತಂದು ಇವಾಗ ಹಾಕಿದ್ದಾರೆ. ಏನು ಹೇಳೋಕ್ಕೆ ಅಂದರೆ ಅವ್ರಿಗೆ ನಾವು ಚಿರಋಣಿ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗ ಆಂಧ್ರ ಪ್ರದೇಶದಲ್ಲಿ NTR ಉಟ್ಕೊಂಡ್ರು ಜನರಿಗೋಸ್ಕರ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರದೀಪ್ ಈಶ್ವರ್ ಅನ್ನೋರು ಉಟ್ಕೊಂಡಿದ್ದಾರೆ ಜನಕ್ಕಾಗಿ. ಜನರಿಗೋಸ್ಕರನೇ ನಿಂತಿರೋ ಶಾಸಕ ಯಾರಾದರೂ ಇದ್ದಾರೆ ಅಂತಂದರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಡ್ಡಹಳ್ಳಿ ಗ್ರಾಮ ದೊಡ್ಡಪೈಲಗುರ್ಕಿ ಪಂಚಾಯಿತಿಗೆ ಸಂಬಂಧಪಡುತ್ತಿದ್ದು ಸರ್. ಏನಿಲ್ಲ, ನಾವು ಇಲ್ಲಿ ಬಂದು ನೋಡಿದ್ರೆ ಮೂಲ ಸೌಕರ್ಯಗಳು ಏನೂ ಇರಲಿಲ್ಲ.
ಇಲ್ಲಿ ನೋಡಿ ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀರಲ್ಲ, ತೋರಿಸಿ ನೀವು ನೋಡಿ ಹೆಂಗಿದೆ ನೋಡಿ. ಇವತ್ತಿನ ದಿನ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ್ ಅವರು ಇಲ್ಲೆಲ್ಲ ನಾವು ಬಂದು ಕರ್ಕೊಂಬಂದು ತೋರಿಸಿದ್ರಿ. ಈ ಥರ ನಮ್ಮ ಸಮಸ್ಯೆಗಳು, ಮೂಲ ಸೌಕರ್ಯಗಳಿಲ್ಲ, ದಯವಿಟ್ಟು ನೀವು ಮಾಡಿಕೊಡಿ ಅಂತ ಕೇಳಿದಾಗ ಬಂದು ನೋಡಿಬಿಟ್ಟು ಮೊನ್ನೆ 23 ಲಕ್ಷ ರೂಪಾಯಿ ಅನುದಾನ ಇವತ್ತು ಕೊಟ್ಟಿದ್ದಾರೆ ಇವಾಗ CC ರಸ್ತೆಗೆ. ಆಮೇಲೆ ಅಂಗನವಾಡಿ 20 ಲಕ್ಷ ರೂಪಾಯಿ ಅಂಗನವಾಡಿ ಕೆಲಸ, ಮೊನ್ನೆ ಪೂಜೆ ಮಾಡೋದು, ಗುದ್ಲಿ ಪೂಜೆ ಹೋದ ತಿಂಗಳಲ್ಲಿ ನೋಡಿ. ಇವತ್ತು ಅದೊಂದು ಇವಾಗ ಮೂಲ ಸೌಕರ್ಯಗಳು. ಆಮೇಲೆ ದಾಸನಹಳ್ಳಿ ಸ್ಕೂಲ್ ಇದೆಯಲ್ಲ, ನಮ್ಮ ಪಂಚಾಯತಿಗೆ ಸೇರುತ್ತೆ, ಅದನ್ನು 3 ಹಳ್ಳಿ ಸೇರುತ್ತೆ ನಮ್ಮ ಪಂಚಾಯತಿಗೆ. ಆ ದಾಸನಹಳ್ಳಿ ಸ್ಕೂಲಲ್ಲಿ 60 ಲಕ್ಷ ರೂಪಾಯಿ ಕೆಲಸ ನಡೀತಾ ಇದೆ. ಮನೆಯೆಲ್ಲ 3 ಲಕ್ಷ ರೂಪಾಯಿ ಫಂಡ್ ಎಲ್ಲ ಕೊಟ್ಟರು, ರಿಪೇರಿ ವರ್ಕು ಅದು ಇದು ಎಲ್ಲ ಕೊಟ್ಟರು, ಅದು ಎಲ್ಲ ಆಯ್ತು ಕೆಲಸ. ಈಗ ಕಾಂಪೌಂಡ್ ವರ್ಕ್ ನಡೀತಾ ಇದೆ, ಚರಂಡಿ ನಡೀತಾ ಇದೆ, ಸಾಕಷ್ಟು ಕೆಲಸಗಳು ನಡೀತಿದೆ. ಖಂಡಿತ ಸ್ಪಂದಿಸ್ತಾ ಇದ್ದಾರೆ. ನಾನು ಈ ಥರ ರಾಜಕಾರಣಿ ಯಾರೂ ನೋಡಿಲ್ಲ, ಈ ಥರ MLA ಅವ್ರನ್ನ. ಅಷ್ಟು ನಿಜಲ್ಲೂ ಈ ಥರ ಬಂದು ಗ್ರಾಮಗಳಿಗೆ ಬಂದು ಅವ್ರ ಕುಂದುಕೊರತೆಗಳನ್ನ ಆಲಿಸಿ ಏನೇನು ಸಮಸ್ಯೆಗೆ ಮೂಲ ಸೌಕರ್ಯಗಳು ಮಾಡಿಕೊಡೋದ್ರಿಂದ ಹಿಡಿದು ಆರೋಗ್ಯ, ಮುಖ್ಯವಾಗಿ ಆರೋಗ್ಯವೂ ಅಷ್ಟೇ. ಆಂಬುಲೆನ್ಸ್ಗಳು ಉಚಿತವಾಗಿ ಕೊಟ್ಟು ಅವ್ರಿಗೆ ಇಲ್ಲೇನು ಸೌಕರ್ಯಗಳು ಸಿಗಲಿಲ್ಲ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಸೌಕರ್ಯ ಇದು ಮಾಡಿಸಿ ವಾಸಿ ಮಾಡಿಸಿ ಅವ್ರ ಕಾಯಿಲೆಗಳನ್ನ ಕರ್ಕೊಂಬಂದು ತಿರ್ಗಿ ಮನೆಗೆ ಕರ್ಕೊಂಬಂದು ಬಿಡುವಂಥ ಶಾಸಕ ಅಂದರೆ ಅದು ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಅವರು. ಒಟ್ಟಾರೆ ಒಂದಲ್ಲ ಒಂದು ವಿಭಿನ್ನ ವಿನೂತನ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಶಾಸಕ ಪ್ರದೀಪ್ ಈಶ್ವರ್ ಈಗ 2 ದಶಕಗಳಿಂದ ರಸ್ತೆ ಕಾಣದ ಊರಿಗೆ CC ರಸ್ತೆ ಕಾಮಗಾರಿಗೆ ಅಸ್ತು ಅಂದು ಗುದ್ದಲಿ ಪೂಜೆ ನೆರವೇರಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.